ಎಂಬುದು ಪೆಸಿಫಿಕ್ ಸಾಗರದಲ್ಲಿ ಸಂಭವಿಸುವ ಒಂದು ಜಾಗತಿಕ ಹವಾಮಾನ ವೈಪರೀತ್ಯದ ಮಾದರಿಯಾಗಿದೆ. ಸಾಮಾನ್ಯ ಪರಿಸ್ಥಿತಿಯಲ್ಲಿ ಸಮಭಾಜಕ ವೃತ್ತದ ಬಳಿ ಪೂರ್ವದಿಂದ ಪಶ್ಚಿಮಕ್ಕೆ ಬೀಸುವ ಮಾರುತಗಳು ದುರ್ಬಲಗೊಂಡಾಗ ಮಧ್ಯ ಮತ್ತು ಪೂರ್ವ ಪೆಸಿಫಿಕ್ ಸಾಗರದ ಮೇಲ್ಮೈ ನೀರು ಅಸಾಮಾನ್ಯವಾಗಿ ಬೆಚ್ಚಗಾಗುತ್ತದೆ. ಈ ಸಾಗರ ತಾಪಮಾನದ ಹೆಚ್ಚಳವು ಜಗತ್ತಿನಾದ್ಯಂತ ಹವಾಮಾನದ ಮೇಲೆ ತೀವ್ರ ಪರಿಣಾಮ ಬೀರುತ್ತದೆ. ಸ್ಪ್ಯಾನಿಷ್ ಭಾಷೆಯಲ್ಲಿ ಎಲ್ ನಿನೋ ಎಂದರೆ ಬಾಲ ಯೇಸು, ದ ಕ್ರೈಸ್ಟ್ ಚೈಲ್ಡ್ ಎಂದರ್ಥ. ದಕ್ಷಿಣ ಅಮೆರಿಕಾದ ಪೆರು ದೇಶದ ಮೀನುಗಾರರು ಕ್ರಿಸ್ಮಸ್ ಸಮಯದಲ್ಲಿ ಸಮುದ್ರದ ನೀರು ಬೆಚ್ಚಗಾಗುವುದನ್ನು ಗಮನಿಸಿ ಈ ಹೆಸರಿಟ್ಟರು. ಈ ವಿದ್ಯಮಾನವು ಸಾಮಾನ್ಯವಾಗಿ ಪ್ರತಿ 2 ರಿಂದ 7 ವರ್ಷಗಳಿಗೊಮ್ಮೆ ಮರುಕಳಿಸುತ್ತದೆ. ಎಲ್ ನಿನೋ ಹೇಗೆ ಸಂಭವಿಸುತ್ತದೆ? ಮಾರುತಗಳ ದುರ್ಬಲತೆ. ಪೆಸಿಫಿಕ್ ಸಾಗರದಲ್ಲಿ ನಿಯಮಿತವಾಗಿ ಬೀಸುವ ವಾಣಿಜ್ಯ ಮಾರುತಗಳು ಟ್ರೇಡ್ ವಿಂಡ್ಸ್ ದುರ್ಬಲಗೊಳ್ಳುತ್ತವೆ. ನೀರು ಬೆಚ್ಚಗಾಗುವುದು. ಮಾರುತಗಳು ದುರ್ಬಲಗೊಳ್ಳುವುದರಿಂದ ಬೆಚ್ಚಗಿನ ನೀರು ಏಷ್ಯಾದ ಕಡೆಗೆ ಚಲಿಸುವ ಬದಲು ದಕ್ಷಿಣ ಅಮೆರಿಕಾದ ಕರಾವಳಿಯಲ್ಲೇ ಉಳಿದು ನೀರು ಮತ್ತಷ್ಟು ಬೆಚ್ಚಗಾಗುತ್ತದೆ. ಮೋಡಗಳ ಚಲನೆ. ಸಾಗರದ ಬೆಚ್ಚಗಿನ ಭಾಗದ ಮೇಲೆ ಮಳೆ ಮೋಡಗಳು ಸೃಷ್ಟಿಯಾಗಿ ಬೇರೆ ದಿಕ್ಕಿನೆಡೆಗೆ ಚಲಿಸುತ್ತವೆ. ಭಾರತದ ಮೇಲಾಗುವ ಪರಿಣಾಮಗಳು. ಮುಂಗಾರು ಮಳೆ ಕುಂಠಿತ. ಭಾರತದಲ್ಲಿ ಮುಂಗಾರು ನೈಋತ್ಯ ಮಾನ್ಸೂನ್ ಮಾರುತಗಳು ದುರ್ಬಲಗೊಂಡು ವಾಡಿಕೆಗಿಂತ ಕಡಿಮೆ ಮಳೆಯಾಗುತ್ತದೆ. ಬರಗಾಲದ ಭೀತಿ. ಮಳೆ ಕಡಿಮೆಯಾಗುವುದರಿಂದ ದೇಶದ ಹಾಗೂ ಕರ್ನಾಟಕದ ಹಲವು ಭಾಗಗಳಲ್ಲಿ ಬರಗಾಲದ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಉಷ್ಣಾಂಶ ಹೆಚ್ಚಳ. ದೇಶಾದ್ಯಂತ ಬೇಸಿಗೆ ಮತ್ತು ಚಳಿಗಾಲದ ಅವಧಿಯಲ್ಲೂ ಸಾಮಾನ್ಯ ತಾಪಮಾನಕ್ಕಿಂತ ಹೆಚ್ಚಿನ ಸೆಖೆ ಕಂಡುಬರುತ್ತದೆ. ಕೃಷಿ ನಷ್ಟ. ಸಕಾಲಕ್ಕೆ ಮಳೆಯಾಗದ ಕಾರಣ ಬೆಳೆಗಳ ಇಳುವರಿ ಕಡಿಮೆಯಾಗಿ ರೈತರು ಆರ್ಥಿಕ ನಷ್ಟ ಅನುಭವಿಸುತ್ತಾರೆ. ಜಾಗತಿಕ ಪರಿಣಾಮಗಳು. ಅತಿಯಾದ ಮಳೆ ಮತ್ತು ಪ್ರವಾಹ. ದಕ್ಷಿಣ ಅಮೆರಿಕ, ಪೆರು, ಈಕ್ವೆಡಾರ್ ಮತ್ತು ಅಮೆರಿಕದ ದಕ್ಷಿಣ ಭಾಗಗಳಲ್ಲಿ ಅತಿಯಾದ ಮಳೆಯಾಗಿ ಪ್ರವಾಹ ಉಂಟಾಗುತ್ತದೆ. ಬರ ಮತ್ತು ಕಾಡ್ಗಿಚ್ಚು. ಆಸ್ಟ್ರೇಲಿಯಾ, ಇಂಡೋನೇಷ್ಯಾ ಮತ್ತು ದಕ್ಷಿಣ ಏಷ್ಯಾದ ದೇಶಗಳಲ್ಲಿ ತೀವ್ರ ಬರಗಾಲ ಹಾಗೂ ಕಾಡ್ಗಿಚ್ಚಿನ ಅಪಾಯ ಹೆಚ್ಚಿರುತ್ತದೆ. ಎಲ್ ನಿನೋಗೆ ಸಂಪೂರ್ಣ ವಿರುದ್ಧವಾದ ಮತ್ತೊಂದು ಹವಾಮಾನ ಮಾದರಿಯನ್ನು ಲಾ ನಿನಾ ಎಂದು ಕರೆಯಲಾಗುತ್ತದೆ. ಇದು ಪೆಸಿಫಿಕ್ ಸಾಗರದ ನೀರು ಅತಿಯಾಗಿ ತಂಪಾಗುವುದರಿಂದ ಸಂಭವಿಸುತ್ತದೆ ಮತ್ತು ಭಾರತದಲ್ಲಿ ಉತ್ತಮ ಮಳೆಯನ್ನು ತರುತ್ತದೆ.